Audio Jungle. Audio Jungle. ಸಂಡೂರು ತಾಲೂಕು ಬೊಮ್ಮಘಟ್ಟ ಗ್ರಾಮದ ಭಾರತೀಯ ವಿದ್ಯಾನಿಕೇತನ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಮಕ್ಕಳಿಗೆ, ಪೋಷಕರಿಗೆ, ನಾಗರಿಕರಿಗೆ ಉಪಯುಕ್ತವಾದ ಸಂದೇಶ ಕೊಡುವ ಕಾರ್ಯಕ್ರಮಗಳಲ್ಲಿ ತಾಲೂಕಿನಲ್ಲಿಯೇ ಭಾರತೀಯ ವಿದ್ಯಾನಿಕೇತನ ಮೊದಲ ಸ್ಥಾನದಲ್ಲಿದೆ. ಇತ್ತೀಚೆಗೆ ಬೊಮ್ಮಘಟ್ಟ ಗ್ರಾಮದ ಶ್ರೀ ಹುಲಿಕಂಠೇಶ್ವರ ದೇವಸ್ಥಾನದಲ್ಲಿ ಜರುಗಿದ ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಧ್ಯಾನ ಮತ್ತು ಸುದರ್ಶನ ಕ್ರಿಯೆ ಯೋಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸತತ 4 ದಿನ ನಡೆಯುವ ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು, ಶಿಕ್ಷಕರು, ಪೋಷಕರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ರು. ಶ್ರೀ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸದಸ್ಯರು ಧ್ಯಾನ ಮತ್ತು ಸುದರ್ಶನ ಕ್ರಿಯಾ ಯೋಗ ಬಗ್ಗೆ ಅರ್ಥಪೂರ್ಣವಾಗಿ ಮಾಹಿತಿ ಕೊಟ್ಟು ಶಿಕ್ಷಕರ, ಮಕ್ಕಳ ಹಾಗೂ ಸಾರ್ವಜನಿಕರಿಂದ ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ವಾಹಿನಿಗೆ ಕಂಡುಬಂತು. ಮನೆ ನೋಡಿದ್ಮೇಲೆ ಅಯ್ಯಮ್ಮ ಇದು you didn't know. She went up, she gave 100 rupees and she was running away. Now this fellow is saying, hey, 20 rupees, take your 20. So she was to take the money and run away. So when he was giving 20 rupees like this, and he said, hey, where is that bearded fellow who was sitting with you? You understood? ಏನ್ ಕೇಳಿದೆ? ನಿಮ್ ಜೊತೆಗೆ ಅವರು ದಾಡಿ ಇದ್ದವ್ರು ಕೂತಿದ್ರಲ್ಲ ಅವ್ರು ಎಲ್ಲಿ ಅಂತ ಕೇಳಿದ್ರು. You understood what happened? You understood what happened? To her prayer, Gurudev answered. For that person, he became visible. You understand this? He is so powerful. How did you understand? He is there with all of you. You want to be connected with him? Yes, sir. All of you? Yes, sir. One simple upaya. What? ಬೊಮ್ಮಘಟ್ಟ ಒಂದು ಶಾಲೆಯಲ್ಲಿ ಭಾರತೀಯ ವಿದ್ಯಾನಿಕೇತನ ಶಾಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಬಹುಶಃ ಈ ಶಾಲೆಯ ಕಾರ್ಯಕ್ರಮ ಭಾಳಷ್ಟು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ಇರ್ಬೋದು ಅಥವಾ ಬೇರೆ ಒಂದಿಷ್ಟು ತಂಬಾಕು ನಿಷೇಧ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ಆದರೆ ವಿಶೇಷವಾಗಿ ಯಾವ ರೀತಿ ನಾವು ಜೀವನದಲ್ಲಿ ಸಮಾಧಾನ ತಗೋಬೇಕಂತಕ್ಕಂಥದ್ದು ಉದ್ದೇಶದಿಂದ ಒಂದು ಕಾರ್ಯಕ್ರಮ ಮಾಡಿದ್ರು. ಯಾಕೆಂದರೆ ಇಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಒಂದು ದೇಶ ಎಲ್ಲ 180 ಕಂಟ್ರೀಸಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ ಇದು. ಬಹುಶಃ ನಾವು ಹೆಸರು ಹೇಳ್ಬೋದು, ರವಿಶಂಕರ್ ಗುರೂಜಿ. ಯಾರಿಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ರವಿಶಂಕರ್ ಗುರೂಜಿ ಅವರು. ಬಹುಶಃ ರವಿಶಂಕರ್ ಗುರೂಜಿ ಅವರ ಒಂದು ಹೆಸರು ಕೇಳಿದ್ರೆ ಸಾಕು, ಒಂದು ಚಿಕ್ಕ ಮಗು ಕೂಡ ಏನೋ ಒಂದಿಷ್ಟು ಎಫೆಕ್ಟ್ ಆಗಿಬಿಡುತ್ತೆ ಆ ಮಗುವಿಗೆ. ಅಷ್ಟರ ಮಟ್ಟಿಗೆ ಆ ಒಂದು ಸಂಸ್ಥೆಯಿಂದ ಕೆಲಸಗಳಾಗ್ತಾ ಇದೆ. ಅದರಲ್ಲಿ ಕೂಡ ಏನು ಕಾರ್ಯಕರ್ತರಿದ್ದಾರೆ ಆ ಸಂಸ್ಥೆ ಪರವಾಗಿ ಬರೀಗೈಯಲ್ಲಿ ಇವತ್ತು ಯಾವುದೇ ಒಂದು ಉದ್ದೇಶ ನಾವು ಇವತ್ತು ಕಾರ್ಯಕ್ರಮ ಕೊಡಬೇಕಂದ್ರೆ ಏನೋ ಒಂದಿಷ್ಟು ನಾವು ದುಡ್ಡು ಮಾಡಬೇಕು, ಏನೋ ಒಂದಿಷ್ಟು ಅದರಿಂದ ಚೇಂಜಸ್ ಆಗಬೇಕು ನಮ್ಮ ಲೈಫು ಅಂದ್ಕೊಂಡು ಇವತ್ತು ಯಾವುದೋ ಒಂದು ಕಾರ್ಯಕ್ರಮ ಕೊಡ್ತಾ ಇಲ್ಲ. ಬಹುಶಃ ಈ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಬರೀ ವ್ಯಕ್ತಿ ಎಲ್ಲ ಸ್ನೇಹಿತರೆ, ಇದು ಶಕ್ತಿ. ಯಾಕೆಂದರೆ ಈ ಪೂರ ಕಾರ್ಯಕ್ರಮ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿಯೊಬ್ಬ ಇಲ್ಲಿ ಮಹಿಳೆ ಒಂದೊಂದು ಉಪದೇಶ ಮಾಡಿದ್ರು ಮಕ್ಕಳಿಗೆ. ಅದು ಎಷ್ಟು ಮಟ್ಟಿಗೆ ಅಂದರೆ ಜೀವನದಲ್ಲಿ ದುರಭ್ಯಾಸ ಅಥವಾ ಏನೋ ಒಂದಿಷ್ಟು ದುರಾಸೆ ಅಥವಾ
ಬೇರೆ ಬೇರೆ ದುರಾಚರಣೆಗಳು ಏನಾದರೂ ನಮ್ಮ ಮನಸ್ಸಿಗೆ ಬಂದರೆ ಅದರಲ್ಲಿ ಯಾವುದೇ ಶಾಲೆ ಬೇಕಾಗಿಲ್ಲ, ಯಾವ ಶಿಕ್ಷಕರು ಬೇಕಾಗಿಲ್ಲ, ಯಾವ ದೇವಸ್ಥಾನ ಬೇಕಾಗಿಲ್ಲ ತಿದ್ಕೊಳ್ಳಿಕ್ಕೆ ಈ ಒಂದು ಧ್ಯಾನ ಒಂದು ಕೇಂದ್ರ ಇವತ್ತೇನು ಈ ಆಯೋಜನೆ ಮಾಡಿದರೆ ಇದು ಒಂದೇ ತರಬೇತಿ ಸಾಕು ಸ್ನೇಹಿತರೆ. ಶ್ರೀ ರವಿಶಂಕರ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ, ಇದು ಒಂದು ಸೆಂಟೆನ್ಸ್ ನಿಮ್ಮದು ಒಂದು, ಅದರಲ್ಲಿ ಆರ್ಟ್ ಅಂತ ಇದೆ. ಆ ಆರ್ಟ್ ತಕ್ಕಾಗೆ ಏನು ಸ್ಪೆಷಲಾಗಿ ಮಾಡ್ತಾರೆ ಸರ್? ಆರ್ಟ್ ಆಫ್ ಲಿವಿಂಗ್ ಅಂದರೆ ಜೀವನ ಜೀವಿಸುವ ಕಲೆ. ಗುರುಗಳು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಶರೀರ ಇದೆ, ಶರೀರ ಸ್ವಸ್ಥಾಗಿಟ್ಕೋಬೇಕು, ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಮನಸ್ಸನ್ನು ಸ್ವಸ್ಥಾಗಿಟ್ಕೊಂಡ್ರೆ ಪ್ರತಿಯೊಬ್ಬರು ಯಾವಾಗ ಮನಃಶಾಂತಿಯನ್ನು ಪಡ್ಕೋತಾರೆ ಆವಾಗಲೇ ಜಗತ್ ಶಾಂತಿ ಆಗುತ್ತೆ. ವರ್ಲ್ಡ್ ಪೀಸ್, ಎಲ್ಲೇ ಸೊಸೈಟಿಲಿ ಪೀಸ್ ಇರಬೇಕು ಅಂತಂದರೆ, ನಾನ್ ವೈಲೆನ್ಸ್ ಇರಬೇಕು ಅಂತಂತಂದರೆ ಮನಸ್ಸನ್ನ ಅಟೆಂಡ್ ಮಾಡಿದ್ರೆ, ನಾವು ನಮ್ಮ ಮನಸ್ಸನ್ನ ಬುದ್ಧಿನ ಅಟೆಂಡ್ ಮಾಡಿದ್ರೆ ಆವಾಗಲೇ ಯಾವಾಗ ಮನಃಶಾಂತಿ ಆಗ್ತದೆ ಆವಾಗ ಜಗತ್ತಿನ ಶಾಂತಿ ಅಂತ ಹೇಳಿ. ಸೊ ಗುರುಗಳ ಉದ್ದೇಶ ಏನು? ಒಂದು ನಾನ್ ವೈಲೆಂಟ್ ಸೊಸೈಟಿ, ಸ್ಟ್ರೆಸ್ ಫ್ರೀ ಸೊಸೈಟಿ, ಪ್ರತಿಯೊಬ್ಬರ ಮುಖದಲ್ಲೂ ಒಂದು ಮುಗುಳ್ನಗೆ ಇರಲಿ ಅನ್ನೋದು ಒಂದು ಉದ್ದೇಶ. ಅದನ್ನು ಇಟ್ಕೊಂಡೇ ನಾವು ಇಲ್ಲಿ ಅವರ ಶಿಬಿರನ ತೊಗೊಂಡು ಬಂದಿದ್ದೀವಿ. ಅವರು ಮಾಡಿರೋವಂಥ ಶಿಬಿರ, ನಾವೆಲ್ಲರೂ ಕಾರ್ಯಕರ್ತರು, ಶಿಬಿರದ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್, ನಾವು ಶಿಕ್ಷಕರು ಆರ್ಟ್ ಆಫ್ ಲಿವಿಂಗಿಂದ ಬಂದಿರೋರು, ಬೇರೆ ಕಡೆಯಿಂದನೂ ಬಂದಿದ್ದಾರೆ. ಅವರು ಹೇಳ್ಕೊಟ್ಟಿರೋಂಥ ಟೆಕ್ನಿಕ್ಸ್, ಎಸ್ಪೆಷಲಿ ಸುದರ್ಶನ್ ಕ್ರಿಯಾ ಯೋಗ ಏನಿದೆ ಗುರುಗಳು ಕೊಟ್ಟಿರೋದು, ಅದನ್ನು ನಾವು ಮಕ್ಕಳಿಗೆ, ಇಲ್ಲಿನ ಶಿಕ್ಷಕರಿಗೆ, ನಮ್ಮ ಭಾರತೀಯ ವಿದ್ಯಾನಿಕೇತನ ಸ್ಕೂಲ್ ಎಲ್ಲ ಶಿಕ್ಷಕರಿಗೆ ಇದು ನಾವು ತಂದುಕೊಟ್ಟಿದ್ದೀವಿ. ಇದು ಅವರಿಂದ ಬಂದಿದ್ದು ರಿಕ್ವೆಸ್ಟ್. ನಮ್ಮ ಬಂದು ಸ್ಕೂಲಿಗೆ ಬನ್ನಿ, ನಮ್ಮ ಮಕ್ಕಳಿಗೆ ಮೈಂಡ್ ಮ್ಯಾನೇಜ್ಮೆಂಟ್ ಟೂಲ್ಸು, ಕಾನ್ಸಂಟ್ರೇಷನ್ ಇರ್ಬೋದು, ಫೋಕಸ್, ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಹೇಳಿ ಅರಿವು ಮಾಡಿ ಅಂತ ಅಂದಿದ್ದಕ್ಕೆ ನಾವು ಗುರುಗಳು ಡಿಸೈನ್ ಮಾಡಿರೋಂಥ ಶಿಬಿರನ ತಂದುಕೊಟ್ಟಿದ್ದೀವಿ, ಇಲ್ಲಿ ಮಾಡಿಸ್ತಾ ಇದ್ದೀವಿ. ಮತ್ತು ಅವರ ಶಿಕ್ಷಕರಿಗೆ ಹೇಗೆ ಶಿಕ್ಷಕ ಆಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ ಅವರ ಭವಿಷ್ಯವನ್ನು ಹೇಗೆ ಅವರು ಮುಂದೆ ತೊಗೊಂಡು ಹೋಗ್ಬೋದು. ಸ್ಟ್ರೆಸ್ ಫ್ರೀ ಸೊಸೈಟಿ, ವೈಲೆನ್ಸ್ ಫ್ರೀ ಸೊಸೈಟಿಗೆ ಶಿಕ್ಷಕರು ಒಂದು ತುಂಬ ಇಂಪಾರ್ಟೆಂಟ್ ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಅವರು ಹೇಗೆ ಹಾದಿ ಆಗ್ತಾರೆ, ಫಸ್ಟು ಅವರು ಮನಸ್ಸನ್ನು ಹೇಗೆ ಶಾಂತಿ ಇಟ್ಕೊಂಡು ಮುಂದುವರೆದು ಮತ್ತು ಮಕ್ಕಳನ್ನೂ ಮುಂದಕ್ಕೆ ತೊಗೊಂಡು ಹೋಗಿ ದೇಶನ ಬೆಳೆಸೋದಕ್ಕೆ ಹೇಗೆ ಸ್ಫೂರ್ತಿ ಆಗ್ತಾರೆ, ಆ ಶಿಬಿರ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಅವ್ರಿಗೂ ಕೂಡ ನಾವು ಈ ಪ್ರೋಗ್ರಾಮ್ನ ತಂದುಕೊಟ್ಟಿದ್ದೀವಿ. ತುಂಬ ಸಂತೋಷ ಪಟ್ಟಿದ್ದಾರೆ ಎಲ್ಲರೂ. ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡಿದ್ದಾರೆ ಸ್ಕೂಲ್ ತಂಡದಿಂದ. ಅದಕ್ಕಾಗಿ ತುಂಬ ಥ್ಯಾಂಕ್ ಯು ಅವ್ರಿಗೆ ಹೇಳಬೇಕು ಅಂತಿದ್ದೀವಿ. ಲೈಫ್ ಇವಾಗಿನ ಕಾಲದಲ್ಲಿ ಏನು ಅಂದ್ಕೊಳ್ತೀವೋ ಆ ಥರ ಒಂದು ಒಳ್ಳೆ ಮನೆ, ಒಂದೊಳ್ಳೆ ಇದು ಅಂತೇಳಿ ಅವ್ರ ಜೀವನ ಸಾಗಿಸ್ಬೋದಾಗಿತ್ತು. ಆದರೂ ಅವರು ಆನಂದ್ ಅವರು ಇಲ್ಲಿ ಹುಟ್ಟಿದ್ದು ಊರಿಗೆ ನಾನು ಏನೋ ಒಂದು ಮಾಡಬೇಕು, ಇಲ್ಲಿ ಎಜುಕೇಷನ್ ಇಲ್ಲ ಸರಿಯಾಗಿ, ಎಲ್ಲರೂ ಹೊರಗಡೆ ಹೋಗಿ ಓದ್ಲಿಕ್ಕೆ ಆಗಲ್ವಲ್ಲ ಸರ್. ಎಷ್ಟೋ ವಿಷಯಗಳಲ್ಲಿ ಹಿಂದೆ ಬರೀತಾರೆ ಜನಗಳು. ಅದಕ್ಕಾಗಿ
ಅದಕ್ಕೆ ತಕ್ಕಾಗಿ ಅವ್ರ ಮಿಸ್ಸಸ್ಸನ್ನು ವಿಜಯ ಅವ್ರೂ ಅವ್ರಿಗೆ ಜೊತೆ ಸೇರಿಕೊಂಡು ಇಷ್ಟು ಒಳ್ಳೆಯ ಕಾರ್ಯಕ್ರಮ, ಒಂದು ಸ್ಕೂಲು 5 ಮಕ್ಕಳಿಂದ ಸ್ಟಾರ್ಟ್ ಆಗಿದೆ ಅವ್ರ ಸ್ಕೂಲ್. ಸೊ ಇವತ್ತಿನ ತನಕ ಅವರು ನೋ ಪ್ರಾಫಿಟ್ ನೋ ಲಾಸ್ ಅಂತ ನಡೆಸ್ತಾ ಇದ್ದಾರೆ ಶಾಲೆಯಲ್ಲಿ. ಇಲ್ಲಿದ್ರೆ ಅವರು ಒಂದು ದೊಡ್ಡ ಬಂಗ್ಲೋ, ಇವಾಗ ಎಜುಕೇಷನ್ ಈಸ್ ಎ ಬಿಸ್ನೆಸ್, ನಿಮಗೂ ಗೊತ್ತಿದೆ. ನಾವೊಂದು ಸ್ಕೂಲ್ ತೆಗಿತೀವಿ ಅಂದರೆ ಅದರಿಂದ ತುಂಬ ನಮಗೆ ಅಪೇಕ್ಷೆಗಳಿರುತ್ತೆ. ಇರೋದು ತಪ್ಪಿಲ್ಲ, ಮಾತ್ರ ಇಂಥ ಕಾರ್ಯಕ್ರಮಗಳನ್ನ ಕೂಡ ಸೇರಿಸ್ಕೊಂಡ್ರೆ ಜೊತೆಗೆ ನಿಜವಾಗ್ಲೂ ನಾವು ಒಂದು ಶಿಕ್ಷಕರಾಗಿದ್ದಕ್ಕೆ, ಒಂದು ಸ್ಕೂಲ್ ತೆಗೆದಿದ್ದಕ್ಕೂ ಒಂದು ಸಾರ್ಥಕತೆ ಬರುತ್ತೆ. ಇಷ್ಟೇ ನಂದು ಉದ್ದೇಶ. ಅವರು ಇದಕ್ಕೆ ಸೇರಿಕೊಂಡು ಇದನ್ನು ಸಾಕಾರ ಮಾಡಿದ್ದಾರೆ. ಅವ್ರಲಿಂದನೇ ಇದು ಸಾಧ್ಯವಾಯಿತು. ಅವರು ನಿಜವಾಗಂದರೆ ಒಂದು ರೋಲ್ ಮಾಡೆಲ್ಸೇ ಅವ್ರ ಸ್ಕೂಲ್ಗೆ, ಒಂದು ಇದಕ್ಕೆ, ವಿದ್ಯಾರ್ಥಿಗಳ ಸೇವೆಯಲ್ಲಿ, ಮಕ್ಕಳ ಸೇವೆಯಲ್ಲಿ. ಎಸ್, ಮಕ್ಕಳ ಸೇವೆಗೆ ನಿಜವಾಗಂದರೆ ರೋಲ್ ಮಾಡೆಲ್ಸು. ಆಮೇಲೆ ನಾನು ಇಲ್ಲಿ ಇವ್ರಿಗೆ ಅವ್ರ ಟೀಚರ್ಸ್ಗೆ ಈ ಶಿಬಿರದಲ್ಲಿ ನಾನು ಕಲಿಸೋ ಕಾಲಕ್ಕೆ ಇದನ್ನು ನೋಡಿದೆ, ತುಂಬ ರೆಸ್ಪೆಕ್ಟ್ ಇದೆ ಅವ್ರ ಟೀಚರ್ಸ್ಗೆ. ವಿಜಯ ಆಮೇಲೆ ಆನಂದ್ ಅಂದರೆ ತುಂಬ ಅವರು ಇನ್ಸ್ಪೈರ್ಡ್ ಇದ್ದಾರೆ. ಅದಕ್ಕೆ ಇದು ಹೇಳಿದ ತಕ್ಷಣ ಈ ಶಿಬಿರ ಆಗ್ತಾ ಇದೆ ಅಂತ ಅವರು ಅಷ್ಟೇ ಇಂಟ್ರೆಸ್ಟಿಂದ ಇದನ್ನು ಕೂತ್ಕೊಂಡು ಕಲ್ತ್ಕೊಂಡ್ರು ಮಾಡಿದ್ರು. So my name is Pushpa Rao. I came from Mumbai and I am from Art of Living faculties. I am teaching program for children. So what Gurudev Shri Shri Ravi Shankar ji is saying, today's generation is our future. If you will work on for them, if you will give them a values which is very very important to take it ahead. So that's why we are introducing this program Utkarsh Yoga and Medha Yoga from Art of Living for the children to do yoga, pranayama and dhyana, and which make them a successful person in the world. Thank you so much. ಟೀಚರ್ಸ್ ಮಾಡಿದ್ದಾರೆ ಮತ್ತು ಪೇರೆಂಟ್ಸ್ ಕೂಡ ಕೆಲವು ಜನ ಮಾಡಿದ್ದಾರೆ. ನಾವೆಲ್ಲ ಹೋಗಿ ಒಂದು ಸಕಾರಾತ್ಮಕವಾದ ಮಾಹಿತಿಯನ್ನು ಹಬ್ಬಬೇಕು. ಇವಾಗ ನೀವು ಮಾಡ್ತಿರೋ ಕೆಲಸ ಇದು ಒಂದು ಅದ್ಭುತವಾದ ಕೆಲಸ. ಏಕೆ ನೋಡಿ, ಈ ಕೊರೋನಾ ವೈರಸ್ ಇರ್ಬೋದು, ಮರ್ಡರ್ ಇರ್ಬೋದು, ವೈಲೆನ್ಸ್ ಇರ್ಬೋದು, ಅಂಥದ್ದೆಲ್ಲ ಭಾಳ ನಮಗೆ ಸುಲಭವಾಗಿ ಅಂಥ ಮಾಹಿತಿಗಳು ತಲುಪಿಬಿಡುತ್ತೆ. ಅದು ಸಕಾರಾತ್ಮಕವಾಗಿರುವಂಥ ಮಾಹಿತಿ. ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ನೋಡಿ. ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮಹಾರಾಷ್ಟ್ರದಲ್ಲಿ 27 ನದಿಗಳನ್ನ ಪುನಶ್ಚೇತನಗೊಳಿಸಿದೆ. ಇದು ಗೊತ್ತಾ ಎಷ್ಟು ಜನಕ್ಕೆ? ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ 186 ದೇಶಗಳಲ್ಲಿ 50 ಕೋಟಿ ಹತ್ತತ್ರ ಜನಕ್ಕೆ ಸುದರ್ಶನ ಕ್ರಿಯೆಯನ್ನು ತಲುಪಿಸಿ ಅವರ ಒತ್ತಡವನ್ನು ಕಡಿಮೆ ಮಾಡಿ ಒಂದು ಸಾಧಾರಣವಾದ ಸಂತೋಷವಾದ ಜೀವನವನ್ನು ನಡೆಸೋದಕ್ಕೆ ಬಹಳ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದೆ. ಆದರೆ ಇದು ಎಷ್ಟು ಜನಕ್ಕೆ ಗೊತ್ತು? ಅದೇ ವೈಲೆನ್ಸು ಬೇರೆ ಅಂಥ ಇಂಥ ವಿಷಯಗಳಂದರೆ ನಮಗೆ ಭಾಳ ಸುಲಭವಾಗಿ ಸಿಗ್ಬಿಡುತ್ತೆ. ಸೊ ಅದೇ ನಾವೊಂದು ಕೋರ್ಕೊಳ್ಳೋದೇನೆಂದರೆ ಇಂಥ ಮಾಹಿತಿಗಳು ಇನ್ನೂ ಹೆಚ್ಚಿಗೆ ನಾವು ಪ್ರತಿಯೊಬ್ಬರೂ ಹರಡಬೇಕು, ಹಬ್ಬಬೇಕು. ಅದಕ್ಕಾಗಿಯೇ ನಮ್ಮ ಮನಸ್ಸನ್ನು ಒತ್ತಡರಹಿತ ಮಾಡ್ಕೋಬೇಕು ಅಂದರೆ ಪ್ರಾಣಾಯಾಮ, ಸುದರ್ಶನ ಕ್ರಿಯೆ ಭಾಳ ಅತ್ಯವಶ್ಯಕ. ನೀವು ಹೇಳ್ತೀವಿ ಆರ್ಟ್ ಅಂದರೆ ಏನು, ಆರ್ಟ್ ಅಂತ. ನಾನೊಂದು ಜಸ್ಟ್ ಒಂದು ವರ್ಡಲ್ಲಿ ಹೇಳ್ತೀನಿ ನೋಡಿ, ಆರ್ಟಿಗೆ ನೀವು ಸುದರ್ಶನ ಕ್ರಿಯೆ ಮತ್ತು ಮೆಡಿಟೇಷನ್ S&M ಆ್ಯಡ್ ಮಾಡಿದ್ರೆ ಆವಾಗ ಜೀವನದಲ್ಲಿ ಹಾರ್ಡ್ ವರ್ಕ್ ಆಗಲ್ಲ, SMART ಸ್ಮಾರ್ಟ್ ವರ್ಕ್ ಆಗುತ್ತೆ. ಸುದರ್ಶನ ಕ್ರಿಯಾ, ಮೆಡಿಟೇಷನ್ ಅಲಾಂಗ್ ವಿತ್ ದಿ ಆರ್ಟ್. ಯಾವ ಥರ ಅನುಭವ ಆಯಿತು ಸರ್ ಇಲ್ಲಿ ಬಂದು ಮಕ್ಕಳ ಜೊತೆ ಕಳೆದಿದ್ದೀರ ತಾವೆಲ್ಲ? ಅದ್ಭುತವಾಗಾಯಿತು ನೋಡಿ. ಅವರ ಒಂದು ಪರಿವರ್ತನೆ ನಾವು ನೋಡ್ತೀವಲ್ಲ, 4 ದಿನದಲ್ಲಿ ಎಂಥ ಒಂದು ಪರಿವರ್ತನೆ ಅವರಲ್ಲಿ ಕಂಡು ಬಂದಿದೆ ಅಂದರೆ ಅದು ಪ್ರತಿ ಕ್ಷಣ, ಪ್ರತಿ ಕೋರ್ಸಲ್ಲೂ ನಾವು ಇಂಥ ಭಾಳಷ್ಟು ಶಿಬಿರಗಳು ಮಾಡಿದ್ದೀವಿ. ಪ್ರತಿ ಕೋರ್ಸಲ್ಲೂ ಈ ಒಂದು ಬದಲಾವಣೆ ನಾವು ನೋಡ್ತೀವಲ್ಲ, ಅದೊಂದು ಅಚ್ಚರಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಷಯ. ನೀವನ್ಬೋದು ಏನು 4 ದಿನದಲ್ಲಿ ಏನು ಮಹಾ ಆಗುತ್ತೆ ಅಂತ ನೋಡಿ. ಒಂದು ಕೊಠಡಿಲಿ ಕತ್ತಲೆ 30 ವರ್ಷ ಕತ್ತಲೆ ಇರ್ಬೋದು, ಅದರಲ್ಲಿ ಬೆಳಕನ್ನು ತರೋದಕ್ಕೆ ಇನ್ನೂ 30 ವರ್ಷ ಬೇಕಾಗಿಲ್ಲ ಅಲ್ವಾ? ಎರಡು ಸೆಕೆಂಡ್ ಸಾಕು, ಸ್ವಿಚ್ ಆನ್ ಮಾಡಬೇಕು. ಅದೇ ರೀತಿ ನಾವಿಲ್ಲಿ ಏನು ಮಾಡೋದು ಅಂದರೆ ಅವರಲ್ಲಿ ಇರುವಂತಹ ಪ್ರತಿಭೆಗಳು, ಅವರಲ್ಲಿರುವಂತಹ ಎಲ್ಲ ಒಳ್ಳೆ ಗುಣಗಳು, ಅದನ್ನು ಹೊರಹೊಮ್ಸೋದಕ್ಕೆ ತರಿಸೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ವಿಚ್ ಆನ್ ಮಾಡ್ತೀವಿ. ಆ ಸ್ವಿಚ್ ಆನ್ ಏನು? ಸುದರ್ಶನ ಕ್ರಿಯೆ, ಒತ್ತಡ ರಹಿತವನ್ನುವಾಗಿ ಮಾಡ್ತೀವಿ, ಪ್ರಾಣಾಯಾಮ ಕಲಿಸ್ತೀವಿ. ಅವಾಗ ತನ್ನಷ್ಟಕ್ಕೆ ತಾನೇ ಎಲ್ಲ ಹೊರಗೆ ಬರುತ್ತೆ. ಆನಂದ್ ಸರು, ವಿಜಯ ಮೇಡಮು ಭಾಳ ತುಂಬ ಕಷ್ಟಪಟ್ಟಿದ್ದಾರೆ ಈ ಒಂದು ಶಿಬಿರವನ್ನು ಇಲ್ಲಿ ನಡೆಸ್ಕೊಡೋದಕ್ಕೆ. ನಾನೊಂದು ಏನು ಹೇಳ್ತೀನಿ ಅಂದರೆ 2 ಲೈನಲ್ಲಿ, ಆನಂದ್ ಸರು ಆನಂದವನ್ನು ತಂದುಕೊಟ್ಟಿದ್ದಾರೆ.
ಮತ್ತು ವಿಜಯ ಮೇಡಮು ಎಂಥ ಕಷ್ಟ ಆಗಲಿ ಎಂಥ ಸೋಲಾಗಲಿ ಜೀವನದಲ್ಲಿ ಮತ್ತೆ ನಾವು ಎದ್ದೇಳಿ ವಿಜಯವನ್ನು ನಾವು ಕಂಡ್ಕೋಬೋದು ಅನ್ನೋ ಒಂದು ಆ ಹುಮ್ಮಸ್ಸನ್ನು ಈ ಶಿಬಿರ ಮೂಲಕ ಮಾರ್ಗದರ್ಶನವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಭಿನಂದನೆಗಳು. ಇದೇ ರೀತಿ ಪ್ರತಿದಿನ ನಾವೇನು ಹೇಳ್ಕೊಟ್ಟಿದ್ದೀವೋ ಪ್ರಕ್ರಿಯೆಗಳೆಲ್ಲ ಮುಂದುವರಿಸ್ಕೊಂಡು ಹೋಗಲಿ. ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಮ್ಮ ಹಾರೈಕೆ. ಈ ಸುದರ್ಶನ ಕ್ರಿಯೆಯ ಒಂದು ಸಮಾರಂಭ ಒಂದು ಇದು ಶಿಬಿರ ನಡೆಸ್ಕೊಳ್ಳೋಕ್ಕೆ ಅವರು ನಮಗೆ ಸ್ಫೂರ್ತಿಯಾಗಿರಬೇಕು ಮತ್ತು ನಾವೆಲ್ಲ ಇಲ್ಲಿ ನಾವು ನಡೆಸ್ಕೊಡ್ತಿದ್ದೀವಿ ಅಂತಂದರೆ ಆಮೇಲೆ ಇವೆಲ್ಲ ಕಲಿತಿದ್ದಾರೆ ಅಂದರೆ ಅವರ ಹಿಂದೆ ಶಕ್ತಿ ಇದೆ, ಅವರ ಪ್ರೇರಣೆಯಿಂದ ನಾವು ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ ಅಲ್ವಾ? ಪ್ರೋಗ್ರೆಸ್ ಮಾಡಬೇಕು, ಹೆಲ್ತಿಯಾಗಿರ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತಂದ್ಕೋಬೇಕು, ಒಳ್ಳೆ ಒಳ್ಳೆ ಕಾಲೇಜುಗಳ ಸೇರಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಅವರು ಮಾಡಿದ್ದಾರೆ. ಸೊ ಇದಕ್ಕೆ ಏನ್ ಪ್ರಾಮಿಸ್ ಮಾಡ್ತೀರಾ ಎಲ್ಲರಿಗೂ? ಎಲ್ಲರೂ ಗೊತ್ತಲ್ವಾ ಎಷ್ಟು ದೂರದಿಂದ ಬಂದಿದ್ದಾರೆ? ಸೊ ಏನ್ ಪ್ರಾಮಿಸ್ ದಿನ ಮಾಡಬೇಕು, ಓಕೆನಾ? ಟೀಚರ್ಸ್ ಮಾಡಿಸ್ತಾರೆ, ನೀವು ಅವ್ರಿಗೆ ಕೋಆಪರೇಟ್ ಮಾಡಬೇಕು, ಒಳ್ಳೆ ಹೆಸರು ತಗೊಂಡ್ ಬರಬೇಕು ಶಾಲೆಗೆ. ಡನ್? ಥ್ಯಾಂಕ್ ಯು. ಜೈ ಗುರುದೇವ್. ಇನ್ನು ಯಾರು ಇದನ್ನು ನೋಡ್ತಿದ್ದಾರೆ ಅವರಿಗೆ ನಾನು ಹೇಳೋದೇನು ಅಂತಂದರೆ, ಇವತ್ತಿನ ಜಗತ್ತಿನಲ್ಲಿ ಬೇರೆ ಹಾರ್ಡ್ ವರ್ಕ್ ಮಾಡೋದು ಅಷ್ಟೇ ಅಲ್ಲ, ಸ್ಮಾರ್ಟ್ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ ಸ್ಮಾರ್ಟ್ ವರ್ಕಲ್ಲಿ ನಾವು ಯಾವಾಗ ಯೋಗ, ಧ್ಯಾನ ಮತ್ತು ಗುರುಗಳು ಕೊಟ್ಟಿರುವಂತಹ ಸುದರ್ಶನ್ ಕ್ರಿಯೆನ ಅಳವಡಿಸ್ಕೋತೀವಿ, ನಮ್ಮ ಮನಸ್ಸಿನ ಶಾಂತಿ ತಂದ್ಕೋತೀವಿ, ಆವಾಗ ನಮ್ಮ ಪರಿಸರ, ನಮ್ಮ ಜಗತ್ತು ಎಲ್ಲನೂ ಶಾಂತವಾಗ್ತದೆ. ಇದನ್ನು ಹೇಳ್ತಾ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಎಲ್ಲ ಮಕ್ಳಿಗೂ ಎಲ್ಲ ಸ್ಕೂಲ್ಸಲ್ಲೂ ಇದನ್ನು ತೊಗೊಂಡು ಹೋಗ್ಬೇಕು. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.